ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಪ್ರತಿಯೊಂದು ಟೆಂಡರ್ಗಳಲ್ಲಿ ಗೋಲ್ಮಾಲ್ ಹಗರಣ ನಡೀತಾ ಇದೆ. ಉದಾಹರಣೆಗೆ ಇವತ್ತು ಕಟೌಟ್ಗಳು ಹಚ್ಚೋದು, ಸರ್ಕಾರದಿಂದನೇ ಆದೇಶ ಇದೆ ಪ್ರತಿ ಸ್ಕ್ವೇರ್ ಫೀಟಿಗೆ ಎಷ್ಟು ತೆಗೆದುಕೊಳ್ಬೇಕು ಅನ್ನೋದು. ನಾವು ಕಟೌಟ್ಗಳು ಬಹಳ ಹಾಕ್ತೀವಿ, ನಾವು ಭೀ ಹಾಕ್ತೀವಿ. ಭಾರತೀಯ ಜನತಾ ಪಕ್ಷದಿಂದ ಪ್ರತಿ ದಿವಸ ಯಾರು ಹಾಕ್ತಾರೆ. ನಮ್ಮ ನಾಗರಾಜ್ ಅವರು ಇಲ್ಲಿದ್ದಾರೆ, ಅವರಂತೂ ಎಲ್ಲ ಕಡೆ ಹಾಕ್ತಿರ್ತಾರೆ. ನಾಗರಾಜ್ ಕರ್ಪೂರ್ ಅವರು. ನಾವು ಒಂದೇ ಒಂದು ಪೈಸಾ ಕೊಡಲ್ಲ. ನಿಮಗೆ ಹೆಂಗೆ 60 ರೂಪಾಯಿ ಅದಲ್ಲ, ಒಂದು ಕಟೌಟ್ ಆಗಬೇಕಾದ್ರೆ 5,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಮುನ್ಸಿಪಾಲಿಟಿ ಕಟ್ಟಬೇಕು. ನಾವಲ್ಲ, ಕಾಂಗ್ರೆಸ್ದವರು ಕೊಡಲ್ಲ ಅಥವಾ ಯಾವ್ದಾರ ಸಂಘ ಸಂಸ್ಥೆಯವರು ಕೊಡಲ್ಲ. ಅಂದ್ರೆ ನೀವು ಬಡವರು ಇದ್ರೆ ಅಂತೇಳಿ ನಿಮ್ಗೆ ಅನ್ಸುತ್ತಾರ. ಅದಕ್ಕೆ ನೀವು ಯಾರು ಅಂಜುವಂತ ಅವಶ್ಯಕತೆ ಇಲ್ಲ. ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಕಮಿಷನರ್ ಬಂದವ್ರಿಗೆ ಏನ್ ಕೇಳ್ತೀವಿ. ಆದ್ರೆ ನಾಳೆಯಿಂದ ನೀವು ಒಂದೇ 1 ರೂಪಾಯಿ ಕೊಡ್ಬೇಡಿ. ನಿಮ್ಮ ಬಂಡಿ ಒಯ್ದು ಪೊಲೀಸ್ ಸ್ಟೇಷನ್ ಕಳಿಸಿ, ನಿಮ್ಮ ಬಂಡಿ ಒಯ್ದು ಮುನ್ಸಿಪಾಲಿಟಿಗೆ ತರಲಿ, ಅದು ಬಿಡಿಸ್ಕೊಂಡು ಬರೋಂಥ ಜವಾಬ್ದಾರಿ ನಮ್ದು. ನಿಮ್ಮಲ್ಲಿ ಒಕ್ಕಟ್ಟಿರಲ್ಲ ಅಷ್ಟೇ. ನೀವು 1 ರೂಪಾಯಿ ಕೊಡುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಕೊಡೋದವ್ರು ಏನು ಮಾಡತ್ತಿಲ್ಲ. ಅವರು ಬಂದು ನಿಮ್ಗೆ ಅಂಜಿಸ್ ನೋಡ್ತಾರೆ ಅಷ್ಟೇ. ಮತ್ತು ಇದರದಾಗಂತೂ ಪೂರ್ತಿ ಮೋಸ ಇದೆ. ಪ್ರತಿ ದಿವಸ ಇಲ್ಲಿ ನೀವು ಕೊಟ್ಟಂಥ ಚೀಟಿಗಳಿವೆ. ಒಂದು 16ನೇ ತಾರೀಕಿಗೆ, ಒಂದು 23ನೇ ತಾರೀಕಿಗೆ. 16 ಪ್ರಾರಂಭಕ್ಕೆ ಎಷ್ಟು ದಿವಸ ಆಯ್ತು? ಈ 16ನೇ ತಾರೀಕಿಗೆ 32,000 ಇದೆ ಕ್ರಮ ಸಂಖ್ಯೆ. ಸ್ವಲ್ಪ ಮಾಧ್ಯಮದವ್ರು ಗಮನಿಸಬೇಕು. 16ನೇ ತಾರೀಕಿಗೆ 32,000 ಇದೆ. 23ನೇ ತಾರೀಕಿಗೆ 38,000 ಇದೆ. 28ನೇ ತಾರೀಕಿಗೆ 38,000 ಇದೆ. ಅಂದ್ರೆ ಪ್ರತಿ ದಿವಸ 1,000 ಬಂಡಿಯಿಂದ ಅವರು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ 60,000 ರೂಪಾಯಿ ಅಂದ್ರೆ ಪ್ರತಿ ವರ್ಷಕ್ಕೆ ಸರಿ ಸುಮಾರು 2 ಕೋಟಿ ಮೇಲಾಗುತ್ತೆ. ಪ್ರತಿ ದಿವಸ 60,000, ಪ್ರತಿ ತಿಂಗಳು 18 ಲಕ್ಷ, 12 ತಿಂಗಳಿಗೆ 2 ಕೋಟಿ ರೂಪಾಯಿ ಮೇಲೆ ಲೂಟಿ ಹೊಡೆಯುವಂತ, ಬಡವರಿಂದ ಲೂಟಿ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ರಿಸಿಪ್ಟ್ ಹರಿದಿವ. ಈಗ ಹರಿಲ್ದೇನೆ ಮತ್ತೆ ಈ ರಿಸಿಪ್ಟ್ ಡೂಪ್ಲಿಕೇಟ್ ಎಸವನು ಸೇಮ್ ನಂಬರ್. ಇದು ನಾವು ಬಿ ನೀವು ಪ್ರಿಂಟ್ ಹಾಕೊಂಡು ಬರಲ್ಲ ಬರ್ತದೆ. ಇದೇನು ಭಾಳ ದೊಡ್ಡ ಇದು ಇಲ್ಲ. ಇದು ಮಾಡೋದು ಅಂದ್ರೂ ಅದಕ್ಕೊಂದು ಸಿಸ್ಟಮೆಟಿಕ್ ಇದು ಮಾಡಬೇಕಿತ್ತು. ಆದರೆ ಬಡವರಿಂದ ತಗೊಳ್ಳೋದು ಯಾವ ನ್ಯಾಯ ರೀ? ಯಾವ ಇನ್ನು ದೊಡ್ಡ ಸಾಹುಕಾರ ಯಾರು ಅವ್ರು ಮುನ್ಸಿಪಾಲಿಟಿ ಟ್ಯಾಕ್ಸ್ ಕಟ್ಟಲ್ಲ ಅಂದ್ರೆ ಅವ್ರದ್ದು ಉಸುಲಿ ಮಾಡ್ರಿ. ಇವತ್ತು ಡೂಪ್ಲಿಕೇಟ್ ಬಿಲ್ ಹೇಳಿ ನೀವು ಎಲ್ಲೆಲ್ಲಿಂದ ಏನೋ ಮಾಡ್ತಾ ಇದ್ದೀರಿ. ಕಾಮಗಾರಿ ಮಾಡ್ಲಾರ್ದೇನೆ ಕಾಮಗಾರಿ. ಇವತ್ತು ಏರ್ಫೋರ್ಸ್ ಚಿದರಿಯಿಂದ ವೆಟರ್ನರಿ ಕಾಲೇಜ್ ಡಿವೈಡರ್ ರೋಡ್ ಮಾಡಿದ್ದೀವಿ ಅಂದ್ರೆ ಅಲ್ಲಿ ಏನೂ ಇಲ್ಲ. ಇವತ್ತು ಈಗ ಕರೆಂಟ್ ಕಂಬಗಳು ನೋಡ್ತಾ ಇದ್ದೀವಿ ನಾವು. ಇವು ಚಲೋ ಇರ್ತಾವೆ. ಇನ್ನೂ 1 ವರ್ಷ ಇವು ಬದಲಿ ಮಾಡ್ತಾರೆ, ಮತ್ತೊಂದು ಕೊಡಿಸ್ತಾರೆ. ಅವೆಲ್ಲ ಹೋದ್ರು ನಾವು ಕುಣನೇ ಇಲ್ಲ. ಮತ್ತೊಂದು ವರ್ಷ ಮತ್ತೊಂದು ಬೇರೆದೆ, ಆ ಡಿವೈಡರ್ ಬೇರೆದೆ. ಅದ್ರ ದುಡ್ಡು ಲೂಟಿ ಹೊಡೆ ಕಡೆಯಿಂದ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ನಿಮ್ಗೆ ಇಷ್ಟೆಲ್ಲ ದುಡ್ಡು ಸಿಕ್ಕರು ಮತ್ತೆ ಬಡವರು ಹೊಟ್ಟೆ ಮೇಲೆ ಯಾಕೆ ಕಾಲು ಕೊಡ್ತಾ ಇದ್ದೀರಿ ನೀವು? ಅದಕ್ಕೆ ನಾನು ಇವತ್ತು ಮುನ್ಸಿಪಾಲಿಟಿ ಅಧಿಕಾರಿಗಳದ್ದು ಬೇಜವಾಬ್ದಾರಿತನ ಇದರಲ್ಲಿ. ಕೇವಲ ಮಂತ್ರಿ ಒಬ್ಬನೇ ಅಂತಲ್ಲ, ಮಂತ್ರಿ ಲೂಟಿ ಮಾಡ್ಲತ್ತಾರ. ನೀವು ಕುಳ್ಳತಿ ಕಡೆ ನಾವು ಲೂಟಿ ಮಾಡ್ಲತ್ತಾನ. ಅವ್ನ ಅನುಯಾಯಿಗಳು ಲೂಟಿ ಮಾಡ್ಲತ್ತಾರ. ಅದಕ್ಕಾಗಿ ಈ ಲೂಟಿಗೆ ಮುಂದಿನ ದಿವಸದಲ್ಲಿ ಇಷ್ಟು ದಿವಸ ನಮ್ಮ ಗಮನಕ್ಕೆ ಬಂದಿಲ್ಲ. ಮುಂದಿನ ದಿವಸದಲ್ಲಿ ಈ ಲೂಟಿಗೆ ನಾವು ಯಾವುದೇ ಅವಕಾಶ ಕೊಡೋದಿಲ್ಲ. ಕೇವಲ ಇಲ್ಲೇ ಅಷ್ಟೇ ಲೂಟಿ ಮಾಡ್ತಾ ಇಲ್ಲ. ಇವತ್ತ ಬೀದರ್ ಸುಂದರೀಕರಣ ಕೆಡಿಸ್ತಾ ಇದ್ದಾರೆ. ಇವತ್ತು ಬಂಡಿಗಳಿಗೆ ಸಿಸ್ಟಮೆಟಿಕ್ ಜಾಗ ಅಲಾಟ್ ಮಾಡೋರಿಗೆ. ಇವತ್ತು ವಾಕಿಂಗ್ ಸ್ಟ್ರೀಟ್ ಇರೋಂಥದ್ದು ಒಂದೇ ವಾಕಿಂಗ್ ಸ್ಟ್ರೀಟ್. ಆ ವಾಕಿಂಗ್ ಸ್ಟ್ರೀಟ್ನಲ್ಲಿ ಎಷ್ಟು ಬಂಡಿ ಹಚ್ಚಾರ ಅಂದ್ರೆ ಬಡವರು ವ್ಯಾಪಾರ ಮಾಡಬೇಕಾ ಬೇಡ? ಅವ್ರಿಗೆ ಕೊಡ್ರಿ, ಒಂದೊಂದಲ್ಲ ಒಂದೊಂದು ಜಾಗಗಳು ಒಬ್ಬೊಬ್ರಿಗೆ ಕೊಡ್ರಿ. ಲೈನ್ ಹಚ್ಚಿ ಬಂಡಿ ಹಚ್ಚದ್ರಲ್ಲಿ ಯಾರ್ದು ವ್ಯಾಪಾರ ಆಗ್ಲಾರ್ದಲ್ಲಿ ಎತ್ತಿಯಲ್ಲಿ ಬಂದಿಗಳು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಮುನ್ಸಿಪಾಲಿಟಿ ಕಮಿಷನರ್ ಬಂದಿದ್ದಾರೆ. ಅವ್ರು ಹೇಳಬೇಕು ಈ ಟೆಂಡರ್ ರೇಟಿಗೆ ಬಿಟ್ಟದ, ಮತ್ತೆ ಇದ್ರ ಟೆಂಡರ್ ರೇಟಿಗೆ ಬಿದ್ದದ, ನಮ್ದು ಬ್ಯಾನರ್ ಕಟ್ಟ ಟೆಂಡರ್ ರೇಟಿಗೆ ಬಿಟ್ಟದ. ಅದ್ರದಿಂದ ಎಷ್ಟು ಕಲೆಕ್ಷನ್ ಆಗುತ್ತೋ ವರ್ಷಕ್ಕೆ ಇದ್ರದಿಂದ ಎಷ್ಟು ಕಲೆಕ್ಷನ್ ಆಗುತ್ತಾ? ಇದು ದುಡ್ಡು ಎಲ್ಲಿ ನಡೆದದ? ಇದ್ರದ್ದು ಅಕ್ರಮ ಸಕ್ರಮ, ಇದ್ರ ಡೂಪ್ಲಿಕೇಟ್ ರಿಸಿಪ್ಟ್ ಮಾಡೋದು ಯಾರು ನೋಡ್ತಾ ಇದ್ದಾರ? ಇವೆಲ್ಲ ಗಮನಿಸಬೇಕಾದಂತ ಅವಶ್ಯಕತೆ ಇದೆ. ಏನು ಇಲ್ಲ, ಕೇವಲ 60 ರೂಪಾಯಿ ರಿಸಿಪ್ಟ್. ಯಾರು ಮಾಡ್ಬೋದು? ಇದು QR ಕೋಡ್ ಮಾಡ್ಬೇಕು. ಇದು ಇದ್ರ ಜೊತೆಯಲ್ಲಿ ಎಲ್ಲ ಮಾಡೇಬಾರ್ದು. ಬಡವರಿಗೆ ಮಾಡೋಂಥ ಅವಶ್ಯಕತೆನೇ ಇಲ್ಲ. ನಮ್ಮ ಒತ್ತಾಯ. ಎರಡನೇದು, ರಹೀಮ್ ಖಾನ್ ನಾವ್ ಏನಾರ ಕೇಳಕ್ ಹೋದೇವು ಅಂದ್ರೆ ಓಕೆ, ಮಾಮೂಲಿ ಮುನ್ಸಿಪಾಲಿಟಿ ಮೆಂಬರ್ ಅಂತ. ಇವ ಹಿಂದೆ ಮಾಮೂಲಿ ಮುನ್ಸಿಪಾಲಿಟಿ ಮೆಂಬರ್ನೂ ಐತಿಲ್ಲ. ನಮ್ಮ ಅಧ್ಯಕ್ಷರು ಮುನ್ಸಿಪಾಲಿಟಿ ಮೆಂಬರ್ ಆಗಿ ಜನಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅವನು ಇದ್ದಿದ್ದೇ ಬಹಳ ದೊಡ್ಡದು. ಬೇರೆದೆಲ್ಲ ಸಣ್ಣ ಸಿಕ್ಕದು. ಯಾಕಪ್ಪ ಮಾಮೂಲಿ ಮುನ್ಸಿಪಾಲಿಟಿ ಮೆಂಬರ್ ಅಂದ್ರೆ ನೀವು ಅದ್ರ ಬಗ್ಗೆ ಗೌರವ ಇಲ್ವಾ? ನೀವು ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ಗಳ ಇಡೀ ದೇಶದ ಬೀದರ್ ನಗರ ಅವರಿಗೆ ಈಗ ಈ ಹೋರಾಟವನ್ನು ಕುರಿತು ಬೀದರ್ जिला प्रधान भाजपा जिला प्रधान कार्यदर्शिಗಳಾದ गरीब लोगों के लिए जिनके पास 20 रुपए से 60 रुपए वसूली कर रहे हैं. इसका टेंडर कितने में हो गया सर? 27 lakhs, 10 lakhs per quarter का. 10 lakhs per quarter. It means 40 lakhs per annum. 9 lakhs per 9 lakhs for 4 months. मतलब 27-30 lakhs per annum. ಸರ್ ಥೋಡೆ ಬೇಡಾಗ್ರಿ. ಯಾರು ಕೊಡ್ಬೇಡ್ರಿ, ಯಾರು ಕೊಡ್ಬಾರ್ದು.